ಇದು 24th VTU ಯೂತ್ ಫೆಸ್ಟಿವಲು. ನಮ್ಮ ಫುಲ್ ದೇಶದಲ್ಲಿ ಇಂಜಿನಿಯರಿಂಗ್ ಹೈಯೆಸ್ಟ್ ನಂಬರ್ ಆಫ್ ಕಾಲೇಜ್ ಇರೋದು ನಮ್ಮ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಅಫಿಲಿಯೇಟೆಡ್ ಟು VTU. VTU ಇಸ್ ಅ ವೆರಿ ಬಿಗ್ ಬಾಡಿ ವೇರ್ ಇಂಜಿನಿಯರ್ಸ್ ಆರ್ ಪ್ರೊಡ್ಯೂಸ್ಡ್ ಆ್ಯಂಡ್ ಟೇಕನ್ ಫಾರ್ ದ ಎಂಟೈರ್ ಕಂಟ್ರಿ. ಸೊ ಆ ಒಂದು VTU ಅವಕಾಶ ಕೊಟ್ಟಿದೆ ನಮಗೆ ಕಲ್ಚರಲ್ ಯೂತ್ ಫೆಸ್ಟ್ ಮಾಡೋಕ್ಕೆ. ಅದು ನಮ್ಮ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ 24ನೇ ತಾರೀಕು ಮಾರ್ಚಿಂದ 27ನೇ ತಾರೀಕುವರೆಗೂ ನಡೆಯುತ್ತೆ. ಎಲ್ಲ ಇವೆಂಟ್ಸು ಸ್ಟಾರ್ಟಿಂಗ್ ಫ್ರಮ್ ಆಲ್ ದ ರೌಂಡ್ಸ್ ವಿಲ್ ಹ್ಯಾಪನ್ ಹಿಯರ್. 24ನೇ ತಾರೀಕು ಸಾಯಂಕಾಲ ಇನಾಗ್ರೇಷನ್ ಇರುತ್ತೆ ಆ್ಯಂಡ್ 27ನೇ ತಾರೀಕು ವ್ಯಾಲಿಡಿಟರಿ ಫಂಕ್ಷನ್ ಇರುತ್ತೆ. ಸೊ ಆ ಮಧ್ಯದಲ್ಲಿ 100 ಪೊಯೆಟ್ಸ್ಗಳು, ಡಾನ್ಸರ್ಸ್ಗಳು, ಸಿಂಗರ್ಸ್ಗಳು ಆ್ಯಂಡ್ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ, ಕರ್ನಾಟಕ ಕ್ಷೇತ್ರದಲ್ಲಿ ಒಂದು ಹೆಮ್ಮೆ ಮಾಡಿದಾರೋ ಅವರು ಜಡ್ಜಸ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಸ್ಫೂರ್ತಿ ತುಂಬಕ್ಕೆ. ನಾವು ಆ ಹೆಸರುಗಳನ್ನ ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆಂದರೆ VTU ರೂಲ್ಸ್ ಇದೆ ಸೇಯಿಂಗ್ ದಟ್ ವಿ ಕೆನಾಟ್ ಗಿವ್ ಔಟ್ ಆ ಜಡ್ಜಸ್ ಲಿಸ್ಟ್ ಅಂತ. ಅದು ಬಿಟ್ಟು ಸೆಲೆಬ್ರಿಟಿ ಲಿಸ್ಟಲ್ಲಿ ಧ್ರುವ ಸರ್ಜಾ ಅವರು ಇನಾಗ್ರೇಷನ್ಗೆ ಬರ್ತಾರೆ, ವಿಜಯ್ ರಾಘವೇಂದ್ರ ಅವರು ಫೈನಲ್ ವ್ಯಾಲಿಡಿಟ್ರಿಗೆ ಬರ್ತಾರೆ. ಅದ್ರ ಮಧ್ಯದಲ್ಲಿ ವಿಜಯ್ ಪ್ರಕಾಶ್ ಅವರು ಕಾನ್ಸರ್ಟ್ ಮಾಡ್ತಿದ್ದಾರೆ. ಇನ್ನು ಮಿಕ್ಕಿದ ಜನ ಜೊತೆನೂ ನಾವು ಮಾತಾಡ್ತಾ ಇದ್ವಿ. ಕನ್ಫರ್ಮೇಷನ್ ಇಲ್ಲದೆ ನಾನು ಮಾತಾಡ್ಬಾರ್ದು, ನಿಮಗೂ ಗೊತ್ತು ಸೆಲೆಬ್ರಿಟಿ ಲೈಫ್ ಅಂದರೆ ಎಷ್ಟು ಕಷ್ಟ ಇರುತ್ತೆ, ಅವ್ರ ಟೈಮ್ ಇರುತ್ತೆ ಅಂತ. ಅವ್ರು ಲಾಸ್ಟ್ ದಿವಸ ಕನ್ಫರ್ಮ್ ಮಾಡಿದ್ರು ನಾವು ಅವ್ರನ್ನ ಕರಿತೀವಿ. ನಾವು ಒಂದಿಲ್ಲ ಅಂದರೂ ಒಂದು 30-40 ಜನಕ್ಕೆ ಇನ್ವೈಟ್ನ ಕಳಿಸಿದ್ವಿ. ನಾಟ್ ಬಿಕಾಸ್ ಅವ್ರು ಸುಮ್ಮನೆ ಬರಬೇಕು ಅಂತ, ಬಟ್ ನಮಗೊಂದು ಆಪರ್ಚುನಿಟಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡೋಕ್ಕೆ, ನಮ್ಮ ಕರ್ನಾಟಕದ ಸಾಹಿತ್ಯನ ಮುಂದಕ್ಕೆ ತೊಗೊಂಡು ಹೋಗಿದಾರಲ್ಲ ಅವ್ರಿಗೂ ನಾವು ಒಂದು ಸನ್ಮಾನ ಮಾಡಬೇಕು, ನಮ್ಮ ಸ್ಟೇಜ್ ಆ ಸನ್ಮಾನ ಆಗಬೇಕು ಅಂತ ತುಂಬ ಜನಕ್ಕೆ ಕಳಿಸಿದ್ದೀವಿ. ಅವ್ರು ಯಾರ್ಯಾರು ರಿಪ್ಲೈ ಮಾಡ್ತಾರೆ ಎಲ್ಲರಿಗೂ ಯಾರ್ಯಾರು ಟೈಮ್ ಇದೆ 24ರಿಂದ 27ನೇ ತಾರೀಕು ನಮ್ಮ ಕಾಲೇಜಿಗೆ ಬನ್ನಿ. ನಾವು ಯಾರನ್ನಾದರೂ ಮಿಸ್ ಮಾಡ್ಕೊಂಡಿದ್ರು ನಿಮ್ಗೆ ಅನಿಸಿದ್ರೆ ನಾವು ಇರಬೇಕು ಅಂತ ಪ್ಲೀಸ್ ನಮಗೆ ಬರೀರಿ ಸೋಷಿಯಲ್ ಮೀಡಿಯಾಲಿ. ನಾವು ಅದನ್ನು ತೊಗೊಂಡು ನಿಮಗೆ ನಾವು ಕರಿತೀವಿ ಅಂತ ಈ ಮಾಧ್ಯಮದ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. 3500 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಹೈಯೆಸ್ಟ್ ಇನ್ ದ VTU ಯೂತ್ ಫೆಸ್ಟಿವಲ್ ಫ್ರಮ್ ದ ಲಾಸ್ಟ್ 10 years. ಆ್ಯಂಡ್ ಅದು ಬಿಟ್ಟು ನಮ್ಮ ಕಾಲೇಜ್ ಮಕ್ಕಳು ಇರ್ತಾರೆ. ಬ್ರ್ಯಾಂಡ್ ಕರ್ನಾಟಕಕ್ಕೆ ಪೂರಕವಾಗಿ ಏನು ತಯಾರಿ ಆಗಿದೆ? ಬ್ರ್ಯಾಂಡ್ ಕರ್ನಾಟಕ ಪೂರಕವಾಗಿ ಏನೇನು ನಮ್ಮದು ಕಲೆಗಳಿದೆ, ಯಕ್ಷಗಾನ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಇನ್ನೊಂದು ಕರ್ನಾಟಕ ಸಾಹಿತ್ಯ ಗೀತೆ ಆಗಿರ್ಬೋದು, ಅಂಥದ್ದು ಎಲ್ಲ ಪ್ರೋಗ್ರಾಮ್ಸು ನಾವು ಇನಾಗ್ರೇಷನು ವ್ಯಾಲಿಡಿಟ್ರಿಲಿ ಮಾಡಬೇಕು ಅಂತ ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಿರ್ಬೋದು, ಬೇರೆ ಕಡೆಯಿಂದ ಚೆನ್ನಾಗಿರೋ ಕೋರಿಯೋಗ್ರಾಫರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಮಾಸ್ಟರ್ಸ್ ಕೂಡ ನಾವು ನಮ್ಮ ಕಾಲೇಜಿಗೆ ಕರೆಸಿದ್ದೀವಿ. ನಮ್ಮ ಮಕ್ಕಳನ್ನ ತಯಾರಿ ಮಾಡಲಿ, ಬರೀ ಅವ್ರಿಗೆ ಎಷ್ಟು ಗೊತ್ತು ಅಲ್ಲ ಇನ್ನೊಬ್ಬರನ್ನ ಕಲ್ತು ಅವ್ರ ಪ್ರತಿಭೆನ ತೋರಿಸ್ಲಿ ಅಂತ. ಸೊ ನಮ್ಗಾದಷ್ಟು ನಾವು ಮಾಡ್ತಾ ಇದ್ದೀವಿ, ನಾವು ಇದನ್ನು ಮುಂದಕ್ಕೆ ಹಾಗೆ ತೊಗೊಂಡು ಹೋಗ್ತೀವಿ. ಉದ್ದೇಶ ಏನಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲೂ ಒಂದು ಕಲೆ ಅನ್ನೋದಿರುತ್ತೆ. ಬರೀ ಟೆಕ್ನಾಲಜಿಗೆ ಮಾತ್ರ ಸೀಮಿತ ಅಲ್ಲ ಇಂಜಿನಿಯರಿಂಗು, ಇವತ್ತಿನ ದಿವಸನೇ ಇಂಟಿಗ್ರೇಷನ್ ಆಗಬೇಕು ಅಂತ. ಸೊ ಅದಕ್ಕಾಗೋಸ್ಕರ ಒಂದು ಆಪರ್ಚುನಿಟಿ ಕೊಡೋಣ ಅಂತ ಕಾರ್ಯಕ್ರಮದ ಉದ್ದೇಶ. ಆ್ಯಂಡ್ ಪ್ರತಿ ವರ್ಷ VTU ಮಾಡ್ತಾರೆ, ಈ ವರ್ಷ ನಾವು ತೊಗೊಂಡು ಅದನ್ನು ಇನ್ನೂ ಜೋರಾಗಿ ಮಾಡೋಣ ಅಂತ ಹೇಳ್ತಾ ಇದ್ದೀವಿ.